ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ವಿದ್ಯಾಭ್ಯಾಸ ಮತ್ತು ಬುಧಗ್ರಹ. ಬುಧಗ್ರಹ ಏನ್ ಕೆಲಸ ಮಾಡುತ್ತೆ ವಿದ್ಯಾಭ್ಯಾಸದಲ್ಲಿ ಅಂತ ನೋಡಿ, ಬುಧ ಐಕ್ಯೂ, ಆಲೋಚನಾ ಲಹರಿ, ಐಕ್ಯೂ ಅಂತ ಏನ್ ಕರಿತೇವೆ, ಆ ಐಕ್ಯೂಗೆ ಬುಧಗ್ರಹನೇ ಶಕ್ತಿ ಕೊಡ್ತಾ ಇರ್ತಾನೆ. ಅದರ ಜೊತೆಗೆ ನೆನಪಿಟ್ಕೊಂತೀರಲ್ಲ ನೋಡಿ, ಯಾರಿಗೋ ಒಬ್ರಿಗೆ ನಿಮ್ಗೆ ತುಂಬಾ ನೆನಪಿರುತ್ತೆ ಅಂತ ಅಂತೀವಿ. ಹಳೇ ಕಾಲ 1ನೇ ಕ್ಲಾಸ್ ನಲ್ಲಿ ನಡೆದಿದ್ದು ಕೂಡ ನೆನಪಿರುತ್ತೆ, ಹಳೇದೆಲ್ಲ ನೆನಪಿರುತ್ತೆ. ಅವರಿಗೆ ಬುಧ ಚೆನ್ನಾಗಿರ್ತಾನೆ, ಇದು ತಿಳ್ಕೊಬಿಡಿ. ಬುಧ ಯಾರ್ಯಾರಿಗೆ ಚೆನ್ನಾಗಿರ್ತಾನೆ, ನೆನಪಿನ ಶಕ್ತಿ ತುಂಬಾ ಇರುತ್ತೆ. ಈ ಬುಧ ಗ್ರಹ ಚೆನ್ನಾಗಿದ್ಬಿಟ್ರೆ, ಈಗ ಎಕ್ಸಾಮ್ ಬರೀತಾರೆ ಹುಡುಗರು, ಆ ಕ್ವಶನ್ ನೋಡಿದಾಗ ಹೊಳಿಬೇಕಲ್ವಾ ಆನ್ಸರ್, ಆ ಏನ್ ಚಕ್ಕಂತ ಹೊಳಿತದಲ್ಲ, ಅದು ಬುಧಗ್ರಹ ಹೆಲ್ಪ್ ಮಾಡ್ತಾ ಇರುತ್ತೆ. ಆ ನೆನಪಿಟ್ಕೊಂತಿರಲ್ಲ, ಅದು ಬುಧಗ್ರಹಕ್ಕೆ ಕಾರಕತ್ವಕ್ಕೆ ಬರುತ್ತದೆ. ನೋಡಿ, ಬುಧಗ್ರಹ ತುಂಬಾ ವಿಶೇಷವಾಗಿ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ, ತುಂಬಾ ಉಲ್ಲಾಸ ಮತ್ತು ಉತ್ಸಾಹವನ್ನ ತುಂಬಿರ್ತದೆ ಬದುಕಿನಲ್ಲಿ. ಯಾರ್ಯಾರಿಗೆ ಬುಧಗ್ರಹ ಚೆನ್ನಾಗಿದೆ ಅವರು ನಗ್ನಗ್ತಾ ಇರ್ತಾರೆ. ಎಷ್ಟೇ ಕಷ್ಟ ಇದ್ರೂ ಚಿಂತೆ ಇಲ್ಲ, ಅವ್ರು ನಗ್ನಗ್ತಾ ಇರ್ತಾರೆ. ಅವ್ರ ಮುಖದಲ್ಲಿ ನಗು ಇರುತ್ತೆ, ಬದುಕಿನ ಬಗ್ಗೆ ಉತ್ಸಾಹ ಇರುತ್ತೆ, ಉಲ್ಲಾಸ ಇರುತ್ತೆ. ಅವ್ರನ್ನ ಡೌನ್ ಮಾಡಕ್ ಆಗಲ್ಲ. ಆ ಉಲ್ಲಾಸ ಉತ್ಸಾಹನ, ಆ ನಗುವನ್ನ ಕಸಿಯೋಕೆ ಯಾರ ಕೈಲೂ ಆಗಲ್ಲ. ಹಾಗೆ ಮಕ್ಕಳ ಒಂದು ಜಾತಕದಲ್ಲಿ ಬುಧಗ್ರಹ ಚೆನ್ನಾಗಿಡ್ಬಿಟ್ರೆ ಅವ್ರಿಗೆ ನೆನಪಿನ ಶಕ್ತಿ ಅದ್ಭುತವಾಗಿರುತ್ತೆ, ಐಕ್ಯೂ ಚೆನ್ನಾಗಿರುತ್ತೆ. ಅವರು ಆಲೋಚನಾ ಶಕ್ತಿ ಏನಿರ್ತಲ್ಲ, ಅದಕ್ಕೆ ತುಂಬಾ ಶಕ್ತಿಯನ್ನ ಬುಧಗ್ರಹ ಕೊಡ್ತಾ ಇರುತ್ತೆ. ಇದೆಲ್ಲ ಬೇಕಲ್ವಾ? ನೋಡಿ, ಗುರುಗ್ರಹ ಜ್ಞಾನವನ್ನು ಕೊಡ್ತಾನೆ, ಬುಧಗ್ರಹ ಆ ನೆನಪಿಟ್ಕೊಳ್ಳೋದು ಮತ್ತು ಆ ಒಂದು ಐಕ್ಯೂ ಲೆವೆಲ್ ಅನ್ನ ಹೈ ಮಾಡ್ತಾನೆ. ಎರಡೂ ಬೇಕು, ಗುರುಗ್ರಹದ ಶಕ್ತಿಯೂ ಬೇಕು, ಬುಧಗ್ರಹದ ಆಶೀರ್ವಾದವೂ ಬೇಕು ಮಕ್ಕಳಿಗೆ. ಹಾಗಾದ್ರೆ ಬುಧಗ್ರಹ ಚೆನ್ನಾಗಾಗಬೇಕಂದ್ರೆ ಏನ್ ಮಾಡ್ಬೇಕು ನೋಡಿ, ನಾರಾಯಣ ಸಂಬಂಧ ದೇವಸ್ಥಾನ ಯಾವ್ದಾದ್ರೂ ಇರ್ಬೋದು, ವೆಂಕಟೇಶ್ವರ, ಶ್ರೀನಿವಾಸ, ಪಾಂಡುರಂಗ, ಬಾಲಾಜಿ, ಯಾವ ದೇವಸ್ಥಾನವದು ಆಗಿರ್ಲಿ, ನಾರಾಯಣ ಸಂಬಂಧ ದೇವಸ್ಥಾನ, ಶ್ರೀಮನ್ನಾರಾಯಣ, ಈ ಒಂದು ಕೇಶವ ದೇವಸ್ಥಾನ, ಯಾವ ದೇವಸ್ಥಾನವಿದ್ರು ಬುಧವಾರ ಸಾಯಂಕಾಲ ಮಗುವನ್ನು ಕರ್ಕೊಂಡೋಗಿ, ಅಥವಾ ನೀವು ದೊಡ್ಡವರಾಗಿದ್ರೆ, ನೀವೇ ಓದ್ತಾ ಇದ್ರೆ ಡಿಗ್ರಿ ಲೆವೆಲ್, ಬುಧವಾರ ಹೋಗಿ ಸಾಯಂಕಾಲ 5 ಗಂಟೆ ನಂತರ, ಆಗ ಬುಧಗ್ರಹ ಆಕ್ಟಿವೇಟ್ ಆಗ್ತಾನೆ ನಿಮ್ಮ ಜಾತಕದಲ್ಲಿ. ನೋಡಿ, ಓದು ಅಂತ ಬಂದ್ಬಿಟ್ರೆ ಗುರುಗ್ರಹದ ಆಶೀರ್ವಾದವೂ ಬೇಕು, ಬುಧಗ್ರಹದ ಆಶೀರ್ವಾದವೂ ಬೇಕು. 2 ವಿಷಯ ಹೇಳ್ತೀನಿ. ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗಿ, ಬುಧವಾರ ನಾರಾಯಣ ಸಂಬಂಧಿತ ದೇವಸ್ಥಾನಕ್ಕೆ ಹೋಗಿ. ಏನು ಮಾಡಬೇಡಿ, ಭಗವಂತನ ನೆನ್ಸ್ಕೊಂಡ್ ಬನ್ನಿ. ಇಲ್ಲ ನಾವು ಧ್ಯಾನ ಮಾಡ್ತೀವಂದ್ರೆ ಗುರುವಿನ ಧ್ಯಾನವನ್ನ ಗುರುವಾರ ಮಾಡಿ, ಗುರುಗಳ ದೇವಸ್ಥಾನಕ್ಕೆ ಹೋದ್ರೆ ರಾಯರ ಮಠ ಆಗಿರ್ಬೋದು, ಸಾಯಿಬಾಬಾ ದೇವಸ್ಥಾನ, ಯಾವ್ದಾದ್ರು ಗುರುಗಳ ದೇವಸ್ಥಾನ ಆಗಿರ್ಬೋದು, ಅಲ್ಲಿ ಗುರುವಿನ ಧ್ಯಾನವನ್ನ ಮಾಡಿ, ಮತ್ತು ಬುಧವಾರ ಹೋದಾಗ ನಾರಾಯಣನ ಧ್ಯಾನವನ್ನಾದ್ರೂ ಮಾಡಿ, ಬುಧಗ್ರಹ ನವಗ್ರಹ ಮಂತ್ರ ಬರುತ್ತೆ, ಅದನ್ನಾದ್ರೂ ಮಾಡಿ. ಇಷ್ಟು ಮಾಡಿಬಿಟ್ರೆ ನಿಮ್ಮ ಓದು ಸರಾಗವಾಗಿ ಸಾಗುತ್ತದೆ. ಇಷ್ಟೇನಾ ಹಾಗಾದ್ರೆ? ಇಲ್ಲ. ನೋಡಿ, ಬುಧಗ್ರಹ ಒಳ್ಳೆ ಮನೆಯಲ್ಲಿದ್ರೆ ತುಂಬಾ ಸಹಾಯ ಮಾಡ್ತಾನೆ. ಒಳ್ಳೆ ಮನೇಲಿ ಇಲ್ಲಪ್ಪ, 3, 6, 8, 12 ಈ ಮನೆಗಳಲ್ಲಿದ್ರೆ ತೊಂದರೆ ಆಗ್ತದೆ. ಆ ಐಕ್ಯವು, ಆ ನೆನಪಿನ ಶಕ್ತಿ, ಆ ಒಂದು ಓದುವಾಗ ಒಂದು ಇಂಟ್ರೆಸ್ಟ್ ಬರದೆ ಹೋಗೋದು, ಹೀಗೆಲ್ಲ ಆಗ್ಬಿಡುತ್ತೆ. ಆದ್ದರಿಂದ ಇವೆಲ್ಲ ಇದ್ದಾಗೂ ಕೂಡ ಬುಧಗ್ರಹವನ್ನ ಶಕ್ತಿಯುತಗೊಳಿಸ್ಬೇಕಾಗ್ತದೆ ನೀವು. ಈಗ ಹೇಳಿದಂತೆ ನಾರಾಯಣ ಸಂಬಂಧಿ ದೇವಸ್ಥಾನಕ್ಕಾದ್ರೂ ಹೋಗಿ, ಅಥವಾ ಬುಧಗ್ರಹ ನವಗ್ರಹ ಮಂತ್ರವನ್ನ ಧ್ಯಾನ ಮಾಡಿ. ಹೀಗೆ ಮಾಡೋದ್ರಿಂದ ಬುಧನನ್ನ ಚೆನ್ನಾಗಿ ಮಾಡ್ಕೋಬಹುದು. ಒಳ್ಳೆ ಮನೇಲಿ ಇದ್ನಪ್ಪ ಬುಧ ಅಂದ್ರೆ ನೆನಪಿನ ಶಕ್ತಿ ಚೆನ್ನಾಗಿ ಇರ್ತದೆ. ಆದ್ರೆ ಅಲ್ಲಿ ಏನಾದ್ರೂ ಅಶುಭ ಗ್ರಹಗಳು ನೋಡ್ತಾ ಇದ್ದಾವ ಬುಧನನ್ನ, ಅದ್ ನೋಡ್ಬೇಕಾಗುತ್ತೆ. ಕೇತು ಏನಾದ್ರೂ ನೋಡ್ತಾ ಇದ್ದಾನ, ಮಂಗಳ ಗ್ರಹ ಏನಾದ್ರೂ ನೋಡ್ತಾ ಇದ್ದಾನ, ಹೀಗಾದಾಗ ಆ ಓದಿನಲ್ಲಿ ಕುಂಠಿತವಾಗ್ತದೆ, ತೊಂದರೆ ಆಗ್ತದೆ. ನೋಡಿ, ಎಂತ ಕಾಂಪಿಟೇಟಿವ್ ಎಕ್ಸಾಮ್ಗಳು ನಡೀತಾ ಇರ್ತವೆ. 1 ಮಾರ್ಕ್ಸ್ ಕಡಿಮೆ ಬಂದ್ರು ಕೂಡ ನಿಮಗೆ ಕೆಲಸ ಸಿಗದೆ ಹೋಗ್ಬಿಡ್ಬೋದು. ಅಥವಾ ಮಕ್ಕಳು PUC ಸೆಕೆಂಡ್ ಇಯರ್ ಓದ್ತಾ ಇದ್ರೆ 1 ಮಾರ್ಕ್ಸ್ ಕಮ್ಮಿ ಬಂದ್ರು ಕೂಡ ಅವರು ಏನ್ ಇಷ್ಟಪಟ್ಟ ಕೋರ್ಸಿನ
ಸೀಟ್ ಸಿಗದೆ ಹೋಗ್ಬಿಡ್ಬೋದು. ಆದ್ದರಿಂದ ನೋಡಿ, ತುಂಬಾ ಇಂಪಾರ್ಟೆಂಟ್ ಘಟ್ಟ ಇದೆ. PUC ಸೆಕೆಂಡ್ ಇಯರ್ ಮತ್ತು SSLC ಎಕ್ಸಾಮ್ ನಡೀತಾ ಇದ್ದಾವೆ. ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಮಕ್ಕಳ ಓದು ಹೇಗೆ ನಡೀತಾ ಇದೆ, ಏನಾದ್ರೂ ಇಂಟ್ರೆಸ್ಟ್ ಕಳ್ಕೊಂಡಿದಾರಾ, ಮೊದಲು ಚೆನ್ನಾಗಿ ಓದ್ತಾ ಇದ್ರಾ, ಇವಾಗೇನೇನಾದ್ರು ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ರಾ, ಅಥವಾ ಅವ್ರಿಗೆ ಟೆನ್ಷನ್ ಆಗ್ತಾ ಇದೆಯಾ, ಅವ್ರ ನೆನಪಿನ ಶಕ್ತಿ ರೈಸ್ ಮಾಡಬೇಕು, ನೆನಪಿನ ಶಕ್ತಿ ಒಂದು IQ ಲೆವೆಲ್ ಹೈ ಆಗ್ಬೇಕು ಅಂದ್ರೆ ಬುಧನ ಆಶೀರ್ವಾದ ತಗೊಳ್ಳಿ. ನೆನಪಿನ ಶಕ್ತಿಯನ್ನು ಸೈಡಿಗೆ ಬಿಟ್ಬಿಡೋಣ, ಆದ್ರೆ IQ ಲೆವೆಲ್ ಆದ್ರೂ ತುಂಬಾ ಚೆನ್ನಾಗಾಗ್ತದೆ, ಒಂದು ಉಲ್ಲಾಸ ಇರ್ತದೆ ಮನಸ್ಸಿನಲ್ಲಿ. ಇದೆಲ್ಲಾ ಮಾಡ್ಬೇಕಾದ್ರೆ ಬುಧ ಗ್ರಹದ ಅನುಗ್ರಹ ಇರಬೇಕು. ಇಂಪಾರ್ಟೆಂಟ್ ಟೈಮ್, ಎಕ್ಸಾಮ್ಸ್ ಇದಾವೆ, ನಿಮ್ಮ ಶಾಸ್ತ್ರಿಗಳ ಹತ್ರ ಹೋಗಿ ಒಮ್ಮೆಟ್ಟು ಮಗುವಿನ ಜಾತಕ ತೋರಿಸಿ, ಗುರುಗ್ರಹ ಹೇಗಿದೆ, ಬುಧ ಗ್ರಹ ಹೇಗಿದೆ, ಯಾವುದು ಶಕ್ತಿಯುತವಾಗಿದೆ, ಯಾವುದು ಶಕ್ತಿಯುತವಾಗಿಲ್ಲ. ಶಕ್ತಿಯುತವಾಗಿಲ್ಲದ ಗ್ರಹಕ್ಕೆ ನೀವು ಶಕ್ತಿಯನ್ನು ಕೊಡ್ಬೇಕಾಗ್ತದೆ, ಅನುಗ್ರಹವನ್ನು ತಗೋಬೇಕಾಗ್ತದೆ. ಇದನ್ನ ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ನಿಮ್ಮ ಮಗುವಿನ ವಿದ್ಯಾಭ್ಯಾಸ ಸಾಂಗವಾಗಿ ಸರಾಗವಾಗಿ ಸಕ್ಸಸ್ಫುಲ್ ಆಗಿ ನಡೀತದೆ. ಯೋಚನೆ ಮಾಡಬೇಕು. ಒಳ್ಳೆ ಶಾಸ್ತ್ರಿಗಳನ್ನ ಭೇಟಿಯಾಗಿ ಒಮ್ಮೆ ಜಾತಕ ತೋರಿಸಿ ಕಳ್ಕೊಳೋದೇನಿಲ್ಲ, ಗೆಲ್ಲದು ಗಳಿಸೋದೇ ಇರೋದು. ನಾನು ಖಚಿತವಾಗಿ ಹೇಳ್ತೇನೆ, ಯಾಕೆಂದ್ರೆ ಸಾಕಷ್ಟು ಪೋಷಕರು ತಮ್ಮ ಮಕ್ಕಳ ಜಾತಕವನ್ನು ತೋರಿಸಿ PUC ಸೆಕೆಂಡ್ ಓದ್ತಾ ಇದ್ದಾರೆ, ಡಿಗ್ರಿ ಓದ್ತಾ ಇದ್ದಾರೆ, ಏನ್ ತೊಂದರೆ ಇದೆ ಅದರಲ್ಲಿ ಅಂತ ಕೇಳಿದ್ದಾರೆ. ಆ ವಿದ್ಯಾಭ್ಯಾಸಕ್ಕೆ ಏನ್ ತೊಂದರೆ ಇದೆ, ಅದಕ್ಕೆ ಏನ್ ಶಾಂತಿ ಮಾಡ್ಬೇಕು ಎಲ್ಲ ತಿಳಿಸಿದ್ದೇವೆ. ಆನಂತರ ಆ ಮಗು ತುಂಬಾ ಸಕ್ಸಸ್ಫುಲ್ ಆಗಿ ವಿದ್ಯಾಭ್ಯಾಸ ನಡೆಸ್ತಾ ಇದೆ. ಆ ಪೋಷಕರೇ ನಮಗೆ ಫೋನ್ ಮಾಡಿ ತಿಳಿಸಿದ್ದಾರೆ. ಆದ್ದರಿಂದ ವೀಕ್ಷಕರೇ, ನೀವು ಕೂಡ ನಮಗೆ ಕರೆ ಮಾಡಬಹುದು. ಯಾವುದೇ ರೀತಿ ತೊಂದರೆ ಇದ್ರು, ವಿದ್ಯಾಭ್ಯಾಸ ಅಷ್ಟೇ ಅಲ್ಲ, ನಿಮಗೇನಾದ್ರೂ ಮಾಟ ಮಂತ್ರ, ವಾಮಾಚಾರ, ದುಷ್ಟಶಕ್ತಿ ಪ್ರಯೋಗಗಳ ದೋಷ ಏನಾದ್ರೂ ಇದ್ರೆ, ಶತ್ರುಗಳು ಕಾಡ್ತಾ ಇದ್ರೆ, ಅಥವಾ ನಿಮಗೆ ಏನಾದ್ರೂ ತೊಂದರೆ ಇದ್ರೆ, ಯಾವುದೇ ತೊಂದರೆ ಜಗತ್ತಿನಲ್ಲಿ ಜೀವನದಲ್ಲಿ ಇದ್ರೂ ಕೂಡ ನೀವು ನಮಗೆ ಕರೆ ಮಾಡಬಹುದು. ಅದಕ್ಕೆ ನಾವು ಪರಿಹಾರ ಸೂಚಿಸ್ತೇವೆ. ಶುಭವಾಗಲಿ.